ಚಿಂಚಲಿ ಪಟ್ಟಣದ ವಾರ್ಡ್ ನಂಬರ್ 12ರ ಕೆಇಬಿ ನಿವಾಸಿಗಳು ಹಾಗೂ ರೈಲ್ವೆ ಸ್ಟೇಷನ್ ಕಾಲೋನಿಯಲ್ಲಿ ಪಟ್ಟಣ ಪಂಚಾಯಿತಿಯ ವತಿಯಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲವೆಂದು ಮಹಿಳೆಯರು ರಸ್ತೆ ಇಳಿದು ಪ್ರತಿಭಟನೆ ನಡೆಸಿದರು. ಚಿಂಚಲಿ ಪಟ್ಟಣದ ವಾರ್ಡ್ ನಂಬರ್ 12ರ ಕೆಇಬಿ ನಿವಾಸಿಗಳು ಕೆಇಬಿ ಹಾಗೂ ರೈಲ್ವೆ ಸ್ಟೇಷನ್ ಕಾಲೋನಿಯಲ್ಲಿ ಪಟ್ಟಣ ಪಂಚಾಯತ್ದಿಂದ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸುತ್ತಿಲ್ಲ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಶಂಕರ್ ವಡ್ಡರ್ ನೇತೃತ್ವದಲ್ಲಿ ನೂರಾರು ಮಹಿಳೆಯರು ಖಾಲಿ ಕೊಡ ಹಿಡಿದು ರಸ್ತೆಗಿಳಿದು ಸುಮಾರು 3 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದರು. ಕೆಇಬಿ ಕಾಲೋನಿಯಲ್ಲಿ 4 ದಿನಕ್ಕೆ ಒಂದು ಸಲ ಪಟ್ಟಣ ಪಂಚಾಯತ್ನಿಂದ ನಲ್ಲಿ ನೀರು ಬಿಡುತ್ತಾರೆ. ಅದು ಕೆಲವು ಮನೆಗಳ ನಲ್ಲಿಗೆ ಬಂದರೆ ಇನ್ನೂ ಕೆಲವು ಮನೆಗಳ ನಲ್ಲಿಗೆ ನೀರು ಬರುವುದೇ ಇಲ್ಲ. ಅಲ್ಲದೆ ಕಾಲೋನಿಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲಾಗಿದೆ, ಅದಕ್ಕೆ ನೀರಿನ ಸೌಲಭ್ಯ ಅಳವಡಿಸಿಲ್ಲ. ಇದರಿಂದ ಮಹಿಳೆಯರಿಗೆ ತುಂಬಾ ತೊಂದರೆಯಾಗುತ್ತಿದೆ ಹಾಗೂ ಹೆಸ್ಕಾಂನವರು ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿಲ್ಲ. ಅವರನ್ನು ಕೇಳಿದರೆ ಕೇವಲ ಹಾರಿಕೆಯ ಉತ್ತರ ನೀಡುತ್ತಾರೆ. ಈ ಬಗ್ಗೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಎಂದು ಪ್ರತಿಭಟನಾಕಾರರು ಸ್ಥಳಕ್ಕೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ನಮಗೆ ಪರಿಹಾರ ಒದಗಿಸಿಕೊಡಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆಯನ್ನು ನಡೆಸಿದಾಗ ಇದಕ್ಕೆ ಮಹಿಳೆಯರ ಪ್ರತಿಭಟನೆಗೆ ಸ್ಥಳೀಯ ಪುರುಷರು ಹಾಗೂ ಮಕ್ಕಳು ಕೂಡ ಸಾಥ್ ನೀಡಿದ್ದರಿಂದ ಪ್ರತಿಭಟನೆಯ ಕಾವು ಇನ್ನೂ ಹೆಚ್ಚಾಯಿತು. ಪ್ರತಿಭಟನೆಯ ಕಾವು ಹೆಚ್ಚಾಗುವುದನ್ನು ಮನಗಂಡ ಚಿಂಚಲಿ ಪಟ್ಟಣದ ಪಂಚಾಯಿತಿಯ ಮುಖ್ಯಾಧಿಕಾರಿ ಎಸ್ಎಂ ಬಬ್ಲಾದಿ ಸ್ಥಳಕ್ಕಾಗಮಿಸಿದಾಗ ಮಹಿಳೆಯರು ಅವರಿಗೆ ಖಾಲಿ ಕೊಡ ಹಿಡಿದು ಪ್ರದರ್ಶಿಸಿದರು. ಪ್ರತಿಭಟನಾಕಾರರ ಮನವೊಲಿಸಿ ಬಳಿಕ ಮಾತನಾಡಿದ ಮುಖ್ಯಾಧಿಕಾರಿ ಬಬ್ಲಾದಿ, ತಮಗೆ ಸಮರ್ಪಕವಾಗಿ ನೀರು ಬರುವಂತೆ ಮಾಡುತ್ತೇನೆ. ಸ್ವಲ್ಪ ಕಾಲದ ಸಮಯಾವಕಾಶ ಕೊಡಿ. ನಲ್ಲಿಗೆ ನೀರು ಬಿಟ್ಟಾಗ ಕೆಲವರು ವಿದ್ಯುತ್ ಮೋಟಾರ್ ಅಳವಡಿಸುತ್ತೀರಿ, ಅದನ್ನು ಬಂದ್ ಮಾಡಬೇಕು. ಇಲ್ಲದಿದ್ದರೆ ಅಂತಹವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ತಮಾನಿ ವಡ್ಡರ್, ಶೋಭಾ ಪಡೋಲ್ಕರ್, ಶೋಭಾ ಭತ್ತೆ, ಗೌರಾಬಾಯಿ ಶಿಕಲ್ಗಾರ್, ಶಾಂತಾ ಇದ್ಲಿ, ರುಕ್ಮವ್ವ ಇದ್ಲಿ, ರೇಖಾ ಇದ್ಲಿ, ಗೀತಾ ವಡ್ಡರ್, ಪುಟ್ಟವ್ವ ಇದ್ಲಿ, ಸೀತಾ ಶಕಲ್ಗಾರ್, ಪಿಂಕು ಶಕಲ್ಗಾರ್, ಕಸ್ತೂರಿ ಮುತ್ತಡ್ಕರ್, ಕಲ್ಲವ್ವ ಇದ್ಲಿ, ಮಾಧುರಿ ಕದಂ, ಗಂಗಾ ಕುರುಳಿ, ರತ್ನವ್ವ ಬತ್ತೆ, ಯಲ್ಲವ್ವ ನಿರ್ವಾಣೆ ಸೇರಿದಂತೆ ಕೆಇಬಿ ಕಾಲೋನಿಯ ಮಹಿಳೆಯರು ಹಾಗೂ ಪುರುಷರು ಪಾಲ್ಗೊಂಡಿದ್ದರು.